ಗೌತಮ ಬುದ್ಧ ಅಂದರೆ ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶಕ. ರಾಜನ ಮಗನಾಗಿ ಹುಟ್ಟಿ ಸನ್ಯಾಸಿಯಾಗಿ ಜೀವನ ಕಳೆದ ಮಹಾನ್ ಗುರು. ಹಾಗಾದರೆ ಇವರು ಸನ್ಯಾಸಿ ಆಗಿದ್ದು ಹೇಗೆ? ಗೌತಮ ಬುದ್ಧರನ್ನು ವಿಷವಿಕ್ಕಿ ಕೊಲ್ಲಲಾಯ್ತಾ? ಇವರ ಅಂತ್ಯ ಹೇಗಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಗೌತಮ ಬುದ್ಧರ ನಿಜವಾದ ಹೆಸರು ಸಿದ್ಧಾರ್ಥ ಗೌತಮ ಅಂತ. ಇವರು ಕ್ರಿಸ್ತಪೂರ್ವ 566ರಲ್ಲಿ ಲುಂಬಿನಿವನದಲ್ಲಿ ಜನಿಸಿದ್ರು. ಇವರ ಜನನದ ಬಗ್ಗೆ ಹಲವು ಗೊಂದಲಗಳೇ ಇವೆ. ಕೆಲವರು 563 ಅಂತಾರೆ, ಇನ್ನು ಕೆಲವರು 623 ಅಂತಲೂ ಹೇಳ್ತಾರೆ. ಇವರು ಜನಿಸಿದ ಲುಂಬಿನಿವನ ಇಂದಿನ ನೇಪಾಳದಲ್ಲಿದೆ. ಇವರ ತಂದೆ ಶುದ್ಧೋಧನ ಕೋಸಲ ರಾಜ್ಯದ ರಾಜರಾಗಿದ್ದರು. ತಾಯಿ ಮಾಯಾದೇವಿ. ಬುದ್ಧ ಜನಿಸಿದ 7 ದಿನಗಳ ಬಳಿಕ ಇವರ ತಾಯಿ ಸಾವನ್ನಪ್ಪಿದ್ರು. ಈ ಸಮಯದಲ್ಲಿ ಒಂದು ದಿನ ಸನ್ಯಾಸಿಯೊಬ್ಬರು ಅರಮನೆಗೆ ಬಂದ್ರು. ಈ ವೇಳೆ ಸಿದ್ಧಾರ್ಥ ಗೌತಮನನ್ನು ನೋಡಿದ ಸನ್ಯಾಸಿ, ಈತ ಒಂದು ದೊಡ್ಡ ರಾಜನಾಗುತ್ತಾನೆ ಅಥವಾ ಮಹಾನ್ ಸನ್ಯಾಸಿ ಆಗುತ್ತಾನೆ ಅಂತ ಭವಿಷ್ಯ ನುಡಿದ್ರು. ದೊಡ್ಡ ರಾಜನಾಗೋದೇನೋ ಖುಷಿಯ ವಿಚಾರ, ಆದ್ರೆ ಸನ್ಯಾಸಿ ಆಗ್ತಾನೆ ಅನ್ನೋ ವಿಚಾರ ರಾಜ ಶುದ್ಧೋಧನನಿಗೆ ತಲೆಬಿಸಿಯಾಗುವಂತೆ ಮಾಡ್ತು. ಹೀಗಾಗಿ ಶುದ್ಧೋಧನ ತನ್ನ ಮಗ ಸಿದ್ಧಾರ್ಥನನ್ನು ಮನೆಯಿಂದ ಹೊರ ಹೋಗಲು ಬಿಡದೆ ಮನೆಯೊಳಗೆ ಇಟ್ಟು ಸಾಕಿದ್ರು. ಹೀಗೆ 29 ವರ್ಷಗಳು ಕಳೆದು ಹೋದವು. ಸಿದ್ಧಾರ್ಥ ಸಾಂಸಾರಿಕ ಜೀವನದಿಂದ ವಿಮುಕ್ತನಾಗಬಾರದು ಅಂತ ಶುದ್ಧೋಧನ ಯಶೋಧರೆ ಎಂಬಾಕೆಯೊಂದಿಗೆ ಮದುವೆ ಮಾಡಿಸಿದ. ಇದಾದ ಬಳಿಕವೂ ಮತ್ತೆರಡು ಮದುವೆ ಮಾಡಿಸಿದ. ಯಶೋಧರೆಯಿಂದ ಸಿದ್ಧಾರ್ಥನಿಗೆ ರಾಹುಲನೆಂಬ ಮಗುವೂ ಆಯಿತು. ಎಷ್ಟೇ ಅರಮನೆಯೊಳಗೆ ಬಚ್ಚಿಟ್ಟರೂ ವಿಧಿ ಸುಮ್ಮನೆ ಇರುತ್ತಾ? ಒಮ್ಮೆ ಗೌತಮ ಬುದ್ಧ ಯಾರಿಗೂ ಹೇಳದೆ ನಗರ ಸಂಚಾರಕ್ಕೆ ಹೊರಟು ಬಿಟ್ರು. ಹೀಗೆ ಹೋಗುವಾಗ ದಾರಿಯಲ್ಲಿ ಒಬ್ಬ ಅಜ್ಜ, ರೋಗಿ ಮತ್ತು ಒಂದು ಸಾವನ್ನು ಕಂಡು ಬೇಸರದಲ್ಲಿ ಕುಗ್ಗಿ ಹೋದ್ರು. ಆ ಕ್ಷಣವೇ ಸನ್ಯಾಸಿಯಾಗಲು ನಿರ್ಧರಿಸಿಬಿಟ್ರು. ಅದರಂತೆ ಅರಮನೆ ಸುಖ ಸಂಪತ್ತನ್ನು ಬಿಟ್ಟು ಹೊರಟು ಬಿಟ್ರು. ಹಲವು ವರ್ಷಗಳ ನಿರಂತರ ಧ್ಯಾನದ ಬಳಿಕ ಬಿಹಾರದ ಬೋಧಗಯಾದ ಮಹಾಬೋಧಿ ಮರದ ಕೆಳಗೆ ಜ್ಞಾನೋದಯವಾಯಿತು. ಹೀಗೆ ಸಿದ್ಧಾರ್ಥ ಗೌತಮ ಬುದ್ಧರಾದರು. ನಂತರ ಬೌದ್ಧ ಧರ್ಮ ಹುಟ್ಟು ಹಾಕಿದ ಬುದ್ಧ ಇಡೀ ಜೀವನವನ್ನು ಜ್ಞಾನ ಹಂಚಲು ಕಳೆದರು. ತಮ್ಮ 80ನೇ ವಯಸ್ಸಿನಲ್ಲಿ ಒಂದಿನ ಬುದ್ಧ ತಮ್ಮ ಶಿಷ್ಯರೊಂದಿಗೆ ಇಂದಿನ ಉತ್ತರ ಪ್ರದೇಶದಲ್ಲಿರೋ ಪವ ಎಂಬ ಗ್ರಾಮದ ಕುಂದ ಎಂಬಾತನ ಮನೆಗೆ ಊಟಕ್ಕೆ ತೆರಳಿದ್ರು. ಈ ವೇಳೆ ಕುಂದ ಬೆಲ್ಲದನ್ನ, ರೊಟ್ಟಿ ಮತ್ತು ಮಶ್ರೂಮ್ನಿಂದ ಮಾಡಲಾದ ಒಂದು ಖಾದ್ಯವನ್ನು ತಂದುಕೊಟ್ಟ. ಮಶ್ರೂಮ್ ಖಾದ್ಯವನ್ನ ನೋಡುತ್ತಲೇ ಅದರಲ್ಲಿ ವಿಷ ಇದೆ ಅಂತ ಬುದ್ಧನಿಗೆ ಗೊತ್ತಾಗಿತ್ತು. ಹೀಗಾಗಿ ಬೆಲ್ಲದನ್ನ, ರೊಟ್ಟಿಯನ್ನು ತನ್ನ ಶಿಷ್ಯರಿಗೆ ನೀಡಿ ಮಶ್ರೂಮ್ ಖಾದ್ಯ ತಾವೇ ಸೇವಿಸಿದ್ರು. ಉಳಿದಿದ್ದನ್ನು ನೆಲ ಅಗೆಸಿ ಹೂಳಿದ್ರು. ಅವರಿಗೆ ಆಹಾರ ನೀಡಿದ್ದ ಕುಂದನಿಗೂ ಅದರಲ್ಲಿ ವಿಷ ಇದೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳಲಾಗುತ್ತೆ. ಅಲ್ಲಿಂದ ಹೊರಟ ಬುದ್ಧರ ಆರೋಗ್ಯ ಹದಗೆಡುತ್ತಾ ಸಾಗಿತು. ಆದರೂ ಕುಶಿನಗರ ತಲುಪುವ ಉದ್ದೇಶದಿಂದ ಬುದ್ಧ ನಡೆಯುತ್ತಲೇ ಸಾಗಿದ್ರು. ನಡುವೆ ಎದುರಾದ ಕಾಕುತ್ತ ನದಿಯಲ್ಲಿ ಕೊನೆಯ ಸ್ನಾನ ಮಾಡಿದ್ರು. ನಂತರ ಅಲ್ಲಿಂದ ಹೊರಟು ಹಿರಣ್ಯವತಿ ನದಿ ದಾಟಿ ಕುಶಿನಗರಕ್ಕೆ ಬಂದ್ರು. ಇಲ್ಲಿ ತಮ್ಮ ಶಿಷ್ಯರನ್ನು ಕರೆದು 2 ಸಾಗುವಾನಿ ಮರಗಳ ನಡುವೆ ಉತ್ತರಕ್ಕೆ ಮುಖ ಮಾಡಿ ಬಟ್ಟೆ ಹಾಕುವಂತೆ ಹೇಳಿದ್ರು. ನಂತರ ನನ್ನ ಅಂತ್ಯ ಹತ್ತಿರ ಬಂದಿದೆ ಎಂದ ಬುದ್ಧ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿ ಇಹಲೋಕ ತ್ಯಜಿಸಿದ್ರು. ಪರಿನಿರ್ವಾಣ ಹೊಂದಿದ್ರು. ಪರಿನಿರ್ವಾಣ ಅಂದ್ರೆ ಎಲ್ಲ ಕರ್ಮ ಮತ್ತು ಈ ಜನ್ಮದಿಂದ ಮುಕ್ತಿ ಹೊಂದೋದು. ಇದು ಒಂದು ವಾದವಾದ್ರೆ, ಇನ್ನೂ ಕೆಲವರು ಬುದ್ಧ ವಿಷದ ಆಹಾರ ಸೇವನೆಯಿಂದ ಸಾವನ್ನಪ್ಪಿಲ್ಲ, ಅವರಿಗೆ ತಮ್ಮ ಜೀವನದ ಉದ್ದೇಶ ಪೂರ್ಣಗೊಂಡಿದೆ ಅಂತ ಅನಿಸಿದಾಗ ಅವರೇ ಸ್ವಯಂ ಇಚ್ಛೆಯಿಂದ ಪರಿನಿರ್ವಾಣ ಹೊಂದಿದ್ರು ಅಂತ ಹೇಳ್ತಾರೆ. ಇಂಥ ಮಹಾತ್ಮ ಸಾವನ್ನಪ್ಪಿದಾಗ ಸತತ 6 ದಿನಗಳ ಕಾಲ ಜನ ದೂರಗಳಿಂದ ಬಂದು ದರ್ಶನ ಪಡೆದಿದ್ರು. ನಂತರ ಶವವನ್ನು ಅಂತ್ಯ ಸಂಸ್ಕಾರ ಮಾಡಿದ ಬಳಿಕ ಉಳಿದ ಅವಶೇಷಗಳಿಗಾಗಿ ಮಗಧ ಸಾಮ್ರಾಜ್ಯದ ಅಜಾತ ಶತ್ರು ಮತ್ತು ಶಾಕ್ಯರ ನಡುವೆ ದೊಡ್ಡ ಜಗಳ ಆಗೋಯ್ತು. ಈ ವೇಳೆ ಅಲ್ಲಿಗೆ ಬಂದ ಬ್ರಾಹ್ಮಣನೊಬ್ಬ ಬುದ್ಧನ ಅಸ್ಥಿಯನ್ನು 8 ಭಾಗ ಮಾಡಿ ಎಲ್ಲರಿಗೂ ನೀಡಿದ್ರು. ಅದರಂತೆ 8 ರಾಜ್ಯಗಳಲ್ಲಿ 8 ಸ್ತೂಪಗಳನ್ನು ರಚಿಸಿ ಅದರಲ್ಲಿ ಅವಶೇಷ ಇಡಲಾಯಿತು. ನಂತರದಲ್ಲಿ ಅಶೋಕ ಅದನ್ನು ತೆಗೆಸಿ 84,000 ಸ್ತೂಪಗಳಲ್ಲಿ ವಿಭಜಿಸಿದ ಅಂತ ಕೂಡ ಹೇಳಲಾಗುತ್ತೆ. ವೀಕ್ಷಕರೇ, ಗೌತಮ ಬುದ್ಧ ಹೇಗೆ ಬದುಕಿದ್ರು, ಹೇಗೆ ಸಾವನ್ನಪ್ಪಿದ್ರು ಅಂತ ನೋಡಿದ್ರಲ್ಲ. ಇಂಥ ಮಹಾನ್ ಸನ್ಯಾಸಿ ಗುರುವನ್ನು ಕೂಡ ಕೊಲೆ ಮಾಡಲಾಯಿತು ಅನ್ನೋದು ಅರಗಿಸಿಕೊಳ್ಳೋದು ಯಾರಿಗಾದ್ರೂ ಕಷ್ಟವೇ. ಇತಿಹಾಸದ ಇಂತಹ ರೋಚಕ ಮಾಹಿತಿಗಾಗಿ ನಮ್ಮ ಇತಿಹಾಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ನೋಡ್ತಾ ಇರಿ.